ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕರ್ತವ್ಯ ಲೋಪ ಎಸಗಿದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಟಿ ವಿಜಯ ಅಮಾನತು. ಜಿಲ್ಲಾಧಿಕಾರಿಗಳಿಂದ ನಗರೋತ್ಥಾನ 4ನೇ ಹಂತದ ಕಾಮಗಾರಿಗಳ ಪರಿಶೀಲನೆ. ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಭಾವೈಕ್ಯತೆಯ ಸೌಹಾರ್ದತೆ ಸಾರುವ ಕ್ರಿಸ್ತನ ಜಯಂತಿ ಆಚರಣೆ. ತಂದೆ ತಾಯಿ ಗುರು ಹಿರಿಯರನ್ನ ಪೂಜ್ಯನೀಯ ಭಾವನೆಯಿಂದ ಕಾಣಿ. ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್. ಐಡಿಯಲ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ರಕ್ತದಾನ. ಶ್ಲಾಘನೆ ವ್ಯಕ್ತಪಡಿಸಿದ ಪ್ರಾಚಾರ್ಯ ಎನ್ ಸತೀಶ್. ವಾರ್ತೆಗಳ ವಿವರ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಪಿ ವಿಜಯ ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕರ್ತವ್ಯ ಲೋಪ ಎಸಗಿದ್ದಾರೆಂದು ಅವರ ವಿರುದ್ಧ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತ ಹಾಗೂ ಶಿಸ್ತು ಪ್ರಾಧಿಕಾರದ ಅಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ತುರ್ವಿಹಾಳ್ ಮತ್ತು ಸಿಂಧನೂರು ಸರ್ಕಾರಿ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳಾದ ಶೌಚಾಲಯ, ಸ್ನಾನದ ಗೃಹಗಳಿಗೆ ಬಾಗಿಲು ಇಲ್ಲದ ಕಾರಣ ಬಳಕೆ ಮಾಡುತ್ತಿಲ್ಲ. ಹೊರಗಡೆ ಬಹಿರ್ದೆಸೆಗೆ ಹೋಗಿ ಬರಬೇಕು, ಬಯಲಿನಲ್ಲಿ ಸ್ನಾನ ಮಾಡಬೇಕು. ಅಡುಗೆ ಕೋಣೆ, ಊಟದ ಹಾಲು ಒದಗಿಸುವ ಕ್ರಮ ಕೈಗೊಂಡಿರುವುದಿಲ್ಲ. ವಿದ್ಯಾರ್ಥಿಗಳು ವಾಸ ಮಾಡುವ ಕಟ್ಟಡವೂ ಕೂಡ ತುಂಬ ಹಳೆಯ ಕಟ್ಟಡವಾಗಿದ್ದು ಈಗಾಗಲೇ ರಾಯಚೂರಿನ ಹಾಲಿ ಲೋಕೋಪಯೋಗಿ ಇಲಾಖೆ ವಾಸಕ್ಕೆ ಯೋಗ್ಯವಿಲ್ಲದ ಕಟ್ಟಡವೆಂದು ದೃಢೀಕರಣ ಪತ್ರ ಪಡೆಯಲಾಗಿದ್ದು ಹೊಸದಾಗಿ ಕಟ್ಟಡವನ್ನು ನಿರ್ಮಿಸಲು ಪ್ರಸ್ತಾವನೆಯನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಲಾಗಿದೆ. ಆದರೆ ಬೇರೊಂದು ಕಟ್ಟಡವನ್ನು ಬಾಡಿಗೆ ಪಡೆದು ಅಗತ್ಯ ಕ್ರಮ ಕೈಗೊಂಡಿಲ್ಲ. ಪಿ ವಿಜಯ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯ ಲೋಪ ಹಾಗೂ ಬೇಜವಾಬ್ದಾರಿತನ ವಹಿಸಿರುವ ಮೂಲಕ ಕರ್ನಾಟಕ ನಾಗರಿಕ ಸೇವಾ ನಿಯಮ 2021ರ 3ರ ನಿಯಮದ ಹಿನ್ನೆಲೆಯಲ್ಲಿ ಅಧಿಕಾರಿಯ ವಿರುದ್ಧ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ಸೇವೆಯಿಂದ ಅಮಾನತಿನಲ್ಲಿಡಲು ನಿರ್ಧರಿಸಿ ಅಮಾನತು ಆದೇಶ ಹೊರಡಿಸಲಾಗಿದೆ. ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಸಿಂಧನೂರು ನಗರದಾದ್ಯಂತ ನಡೆದ ನಗರೋತ್ಥಾನ 4ನೇ ಹಂತದ ಕಾಮಗಾರಿಗಳನ್ನು ನಗರದ ಸುಕರ್ಪೇಟೆ, 3 ಮೈಲ್ ಕ್ಯಾಂಪ್, ಇಂದಿರಾನಗರದ ಸಿಸಿ ರಸ್ತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಗುಣಮಟ್ಟದ ಕಾಮಗಾರಿಗಳನ್ನು ತೆಗೆದುಕೊಳ್ಳಿ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಅಂದಾಜು ಪಟ್ಟಿಯಲ್ಲಿರುವಂಥ ಎಲ್ಲ ಅಂಶಗಳಿಗೆ ತಕ್ಕಂತೆ ಕೆಲಸ ಮಾಡಿಸಿಕೊಳ್ಳಿ ಎಂದು ತಾಲೂಕಿನ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರ್, AEE CS ಪಾಟೀಲ್, JE ಪಾಂಡುರಂಗ, ಗಜಾನನ, ಪ್ರಕಾಶ್, ಆಲ್ತಾಫ್ ಹಾಗೂ ಲೋಕೋಪಯೋಗಿ ಇಲಾಖೆಯ AE ಶಂಕರ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಭಾರತ ದೇಶ ಭಾಷೆ, ಸಂಸ್ಕೃತಿ, ಧರ್ಮ ಹೀಗೆ ಅನೇಕ ರೀತಿಯಲ್ಲಿ ವಿವಿಧತೆ ಮೇಳೈಸಿದೆ. ಸಾಮುದಾಯಿಕ ಬದುಕಿಗೆ ಆನಂದದ ಅನುಭೂತಿಯನ್ನು ನೀಡಿದೆ. ನೂರಾರು ವರ್ಷಗಳಿಂದಲೇ ಭಾರತದ ಪ್ರಧಾನ ಸಂಸ್ಕೃತಿಯ ಜೊತೆಗೆ ಕ್ರೈಸ್ತ ಸಂಸ್ಕೃತಿಯು ಜೊತೆಯಾಗಿ ಸಾಗುತ್ತಿದೆ ಎಂದು ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ನಗರದ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ವಲಯ ಮಟ್ಟದ ಕ್ಯಾಥೋಲಿಕ್ ಕ್ರೈಸ್ತ ಶಾಲೆಗಳ ಒಕ್ಕೂಟದಲ್ಲಿ ಕ್ರಿಸ್ತನ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಫಾದರ್ ಓ ವಿನ್ಸೆಂಟ್ ಮಾತನಾಡಿ, ಯೇಸು ಕ್ರಿಸ್ತರ ಜನನ ಭರವಸೆಯ ಕಿರಣ, ಹೊಸ ಬದುಕಿಗೆ ಆಹ್ವಾನವಾಗಿದೆ. ಕ್ರಿಸ್ತ ಜಯಂತಿ ಆಚರಣೆಯಲ್ಲಿ ಜಗತ್ತಿನಾದ್ಯಂತ ವೈವಿಧ್ಯವಿದ್ದರೂ ಯೇಸು ಕ್ರಿಸ್ತರ ಜನನದ ಸಂದೇಶದಲ್ಲಿ ಏಕತೆ ಇದೆ. ಆತನು ಶಾಂತಿ, ಪ್ರೀತಿ, ಸಹಕಾರ, ಸೌಹಾರ್ದತೆಯ ಸಾಕಾರ ಮೂರ್ತಿ. ಆತನು ಎಲ್ಲ ವರ್ಗದ ಜನರಿಗಾಗಿ ಅವತರಿಸಿದ ದಿವ್ಯ ತಾರೆ. ದೇವಕುವರನೆಂದು ಜಗವೆಲ್ಲ ಸಂತೋಷ ಪಡುವಾಗ ವಿವಿಧ ರೀತಿಯ ಶೋಷಣೆ, ಭಯೋತ್ಪಾದನೆ, ಕಳವಳ, ಹಿಂಸೆ, ಗಲಭೆ, ಅಸಮಾನತೆಯ ವಾತಾವರಣದಲ್ಲಿ ಯೇಸು ಕ್ರಿಸ್ತನ ಶಾಂತಿ ಪ್ರೀತಿಯ ಸಂದೇಶ ಸಾರುವ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ಹೆಚ್ಚು ಅರ್ಥಪೂರ್ಣ ಎಂದರು. ಪೋತ್ನಾಳ್, ಜವಳಗೆರೆ, ಮುದ್ದಾಪುರ, ಸಿರುಗುಪ್ಪ, ಬರ್ಮಾ ಕ್ಯಾಂಪಿನ ಶ್ರೇಷ್ಠ ಗುರುಗಳಾದ ಫಾದರ್ ಜ್ಞಾನ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸರ್ವಧರ್ಮದ ಧರ್ಮಗುರುಗಳಾದ ಫಾದರ್ ಓ ವಿನ್ಸೆಂಟ್ ಸದಾನಂದ ಶರಣರು, ಮೌಲಾನ ತಾಜವುದ್ದೀನ್, ಜೈನ ಧರ್ಮ ಗುರುಗಳಾದ ಸುಜಿತ್ ಬಾಯ್ ಜೈನ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಭಾವೈಕ್ಯತೆಯ ಕ್ರಿಸ್ಮಸ್ ಆಚರಿಸಲಾಯಿತು. ಶಾಲೆಯ ಮುಖ್ಯ ದ್ವಾರದ ಹತ್ತಿರ ಎಚ್ ಮರಿಯಪ್ಪ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಸರ್ವಧರ್ಮವನ್ನು ಬಿಂಬಿಸುವ ಗೋಡೆಗಳನ್ನು ನಿರ್ಮಿಸಲಾಗಿತ್ತು. ಇದನ್ನು ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಶ್ರೇಯಸ್ ದೊಡ್ಡಮನಿ ಉದ್ಘಾಟಿಸಿದರು. ನಂತರ ಮೌಲಾನ ತಾಜವುದ್ದೀನ್, ಜೈನ ಧರ್ಮಗುರುಗಳಾದ ಸುಜಿತ್ ಬಾಯ್ ಜೈನ್ ಮಾತನಾಡಿದರು. ವಿವಿಧ ಶಾಲೆಯ ಕ್ಯಾಥೋಲಿಕ್ ಕ್ರೈಸ್ತ ಶಾಲೆಗಳ ಮಕ್ಕಳು ನೃತ್ಯ ಮತ್ತು ನಾಟಕ ಪ್ರದರ್ಶನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹೋಲಿ ಫ್ಯಾಮಿಲಿ ಚರ್ಚ್ನ ಮುಖ್ಯ ಗುರುಗಳಾದ ಫಾದರ್ ಜ್ಞಾನ ಪ್ರಕಾಶ್, ಫಾದರ್ ಅಮಲ್ ಚಂದ್ರ, ಫಾದರ್ ಸುಧೀರ್ ಕೆ,
ಫಾದರ್ ಜೇವಿಯರ್, ವಕೀಲರಾದ ಎಚ್ ಮರಿಯಪ್ಪ, ಅಮರೇಗೌಡ, ಜೆ ರಾಯಪ್ಪ, ಶರಣಬಸವ ಹುಮ್ಲುಟಿ, ಡಾಕ್ಟರ್ ನಾಗರಾಜ್ ಕಾಟ್ವಾ, ಬಾಲಸ್ವಾಮಿ, ಗ್ರೇಷಿಯಸ್, ರಾಜುಬಾಬು, ಸಿಸ್ಟರ್ ಲೂರ್ದ್ ಮೇರಿ, ಸರಿತಾ ಮೇರಿ ಹಾಗೂ ಬ್ರಹ್ಮಕುಮಾರಿ ಪಾರ್ವತಿ ಅಕ್ಕ ಸೇರಿದಂತೆ ವಿವಿಧ ಕ್ಯಾಥೋಲಿಕ್ ಕ್ರೈಸ್ತ ಶಾಲೆಗಳ ಶಿಕ್ಷಕರು, ಮಕ್ಕಳು, ಪಾಲಕರು ಭಾಗವಹಿಸಿದ್ದರು. ಈ ದಿನ ನಮ್ಮ ಸಿಂಧನೂರು ವಲಯದ ಈ ಒಂದು ದೀಪವನ್ನು ಬೆಳಗಿಸಬೇಕಾಗಿ ನಾನು ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನದ ದೀಪ ಎಲ್ಲರ ಬಾಳಿನಲ್ಲಿ ಈ ದೀಪ ಬೆಳಗಲಿ. ಶಾಂತಿ ಸಂದೇಶ ಈ ದೇಶದಲ್ಲಿ ನೆಲೆಸಲಿ. ಆ ಯೇಸುವಿನ ಕೃಪೆಯಿಂದ, ದೇವರ ಕೃಪೆಯಿಂದ ಈ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲವೂ ಸಿಗಲಿ. ನಮ್ಮಲ್ಲಿರುವ ಸಮಸ್ಯೆಗಳೆಲ್ಲವೂ ಬಗೆಹರಿಯಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ದೀಪವನ್ನು ಬೆಳಗಿಸುವುದರ ಮೂಲಕ ಆ ದೇವರಿಗೆ ಭಕ್ತಿ ಭಾವದ ದೀಪದ ಮೂಲಕ ನಾವು ಭಕ್ತಿಯನ್ನ ಅರ್ಪಿಸ್ತಾ ಇದ್ದೀವಿ ಗಣ್ಯರ ಮೂಲಕ. ಮುಂದಿನ ನೃತ್ಯ ರೆಡಿಯಾಗಿರ್ಬೇಕು. ಡ್ಯಾನ್ಸ್ ಬೈ ಸ್ನೇಹ ಜ್ಯೋತಿ ಸ್ಕೂಲ್ ಪೋತ್ನಾಳ್ ಅವರು ರೆಡಿ ಇರಬೇಕು. ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತ ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ, ಮಾನ್ಯ ನ್ಯಾಯಾಧೀಶರಿಗೆ, ಪರಮ ಪೂಜ್ಯ ಫಾದರ್ಗಳಿಗೆ ಹಾಗೂ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯರಿಗೆ, ವಕೀಲರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ಜನನವನ್ನು ಕೊಂಡಾಡುವ ಕ್ರಿಸ್ತ ಜಯಂತಿ, ಕ್ರಿಸ್ಮಸ್ ಹಬ್ಬ ಎಂದು ಕೇವಲ ಕ್ರೈಸ್ತರ ಧಾರ್ಮಿಕ ಹಬ್ಬವಾಗಿ ಉಳಿದಿಲ್ಲ. ಈಗ ಅದು ಜಾತಿ, ಮತ, ದೇಶ, ಭಾಷೆಗಳ ಮೇರೆ ಮೀರಿ ಎಲ್ಲರ ಮನೆಗಳಲ್ಲಿ ಭದ್ರವಾಗಿ ನೆಲೆಯಾಗಿದೆ. ನಮ್ಮ ಭಾರತೀಯ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಹಿರಿಯರನ್ನು ಗೌರವಿಸುವುದು. ನಾವೆಲ್ಲರೂ ವಿದ್ಯಾರ್ಥಿ ಜೀವನದಲ್ಲಿ ತಂದೆ, ತಾಯಿ, ಗುರು ಹಿರಿಯರನ್ನು ಪೂಜ್ಯನೀಯ ಭಾವನೆಯಿಂದ ಗೌರವಿಸಿದಾಗ ಮಾತ್ರ ಭಾರತ ದೇಶದ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಎಂದು ಕಾರುಣ್ಯಾಶ್ರಮದಿಂದ ತಾಲೂಕಿನ ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರಿಯ ನಾಗರಿಕರ ಸೇವಾ ತಿಳುವಳಿಕಾ ಅಭಿಯಾನ, ಅರಿವು ಮತ್ತು ನೆರವು ಕಾರ್ಯಕ್ರಮ ಹಮ್ಮಿಕೊಂಡು ಆಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಮಾತನಾಡಿದರು. ತಾಲೂಕಿನ ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಕಾರುಣ್ಯ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಿಂದ ಹಿರಿಯ ನಾಗರಿಕರ ಸೇವಾ ತಿಳುವಳಿಕಾ ಅಭಿಯಾನ, ಅರಿವು ಮತ್ತು ನೆರವು ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು, ನಮ್ಮನ್ನು ಹೆತ್ತವರು ಅದೆಷ್ಟೋ ಕಷ್ಟಗಳ ಮಧ್ಯೆ ವಿದ್ಯಾಭ್ಯಾಸ ಕೊಡಿಸುವುದರ ಮೂಲಕ ಮಕ್ಕಳ ಬಗ್ಗೆ ಅಪಾರ ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ. ಪ್ರತಿದಿನ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವುಗಳೆಲ್ಲ ಹೆತ್ತವರನ್ನು ತಿರಸ್ಕರಿಸುತ್ತಿದ್ದೇವೆ. ಈ ಸಂಸ್ಥೆಯ ಉದ್ದೇಶ ಹೆತ್ತ ತಂದೆ ತಾಯಿಗಳನ್ನು ದೇವರ ಸ್ವರೂಪದಲ್ಲಿ ಕಾಣಬೇಕು, ಪೂಜ್ಯನೀಯ ಭಾವದಿಂದ ಕಂಡು ಸಮಾಜಕ್ಕೆ ಮಾದರಿಯಾಗಬೇಕು. ವಿದ್ಯಾರ್ಥಿ ಯುವಜನರು ಹೆತ್ತವರ ಕಷ್ಟಗಳನ್ನು ಅರಿತು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂಬ ಉದ್ದೇಶವಾಗಿದೆ ಎಂದರು. ನಂತರ ಶಾಲೆಯ ಮುಖ್ಯ ಗುರುಗಳಾದ ನಾಗಪ್ಪ ಮಾತನಾಡಿ, ನಮ್ಮ ವಿದ್ಯಾರ್ಥಿಯಾದ ಚನ್ನಬಸವ ಸ್ವಾಮಿ ಹಿರಿಯ ನಾಗರಿಕ ಸೇವಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಹೆಸರು ಗಳಿಸಿರುವುದು ನಮ್ಮೆಲ್ಲರ ಗುರುವೃಂದಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಕಾರ್ಯ ಮಾಡುವ ಈ ಸಂಸ್ಥೆಗೆ ನಾವುಗಳೆಲ್ಲರೂ ಸಹಾಯ ಸಹಕಾರ ನೀಡಿದಾಗ ಮಾತ್ರ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯ. ನೊಂದ ಜೀವಿಗಳ ನಾಡಿ ಮಿಡಿತವಾಗಿ ಕಾರುಣ್ಯ ಎನ್ನುವ ಕರುಣೆಯ ಕುಟುಂಬ ನಮ್ಮ ಭಾಗದಲ್ಲಿರುವುದು ನಮ್ಮ ಕಲ್ಯಾಣ ಕರ್ನಾಟಕದ ಸೌಭಾಗ್ಯ ಎಂದರು. ಈ ವೇಳೆ ಶಾಲಾ ಆಡಳಿತ ಮಂಡಳಿಯು ಆಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಸವರಾಜ್, ನಜೀರ್ ಅಹಮದ್, ನಾಗರಾಜ್, ದೈಹಿಕ ಶಿಕ್ಷಕಿ ಅನಿತಾ, ಮಲ್ಲಿಕಾರ್ಜುನ್ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಮರಿಯಪ್ಪ, ಭೀಮೇಶ್, ಹರ್ಷವರ್ಧನ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಇವತ್ತು ನನಗೊಂದು ಖುಷಿ ಏನಂದರೆ, ನಮ್ಮ ನಾಗಪ್ಪ ಸ್ಟೂಡೆಂಟ್ ನಮ್ಮ ಒಂದು ಗುರುಗಳ ಒಂದು ಶಾಲೆಯಲ್ಲಿ ನಾನು ಇಷ್ಟರ ಮಟ್ಟಿಗೆ ಮಾತಾಡ್ತೀನಿ ಅಂದರೆ ಇನ್ನೂ ಕೆಲವೊಂದು. ನಗರದ ಐಡಿಯಲ್ ಪದವಿ ಮಹಾವಿದ್ಯಾಲಯದ ವತಿಯಿಂದ ಹಾಗೂ ಅನ್ನದಾನೇಶ್ವರ ರಕ್ತ ಕೇಂದ್ರದ ಸಹಾಯದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು. ಈ ವೇಳೆ ಹಲವು ವಿದ್ಯಾರ್ಥಿಗಳು ತಮ್ಮ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಕಾಲೇಜಿನ ಪ್ರಾಚಾರ್ಯ ಸತೀಶ್ ಎನ್ ಅವರು ವಿದ್ಯಾರ್ಥಿಗಳ ಈ ಮಾನವೀಯತೆ ಗುಣಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಕವಲೂರ್, ಪಂಪ ಪತ್ಯಪ್ಪ, ಕಾಜಾಬಿ, ಸಮೀನಾ, ಶಾರುಖ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿದ್ದರು. ಐಡಿಯಲ್ BCA ಮಹಾವಿದ್ಯಾಲಯದಲ್ಲಿ ಅನ್ನದಾನೇಶ್ವರಿ ಬ್ಲಡ್ ಬ್ಯಾಂಕ್ನ ಸಹಯೋಗದಲ್ಲಿ ಇಂದು
ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸಲಾಯಿತು. ಆ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ನಮ್ಮ ಕಾಲೇಜಿನ ಸುಮಾರು ವಿದ್ಯಾರ್ಥಿಗಳು ಸ್ವಪ್ರೇರಿತರಾಗಿ ರಕ್ತದಾನ ಮಾಡಿದ್ದಾರೆ. ಹಾಗೂ ಕೆಲವು ವಿದ್ಯಾರ್ಥಿಗಳಿಗೆ ಅನ್ನದಾನೇಶ್ವರಿ ಬ್ಲಡ್ ಬ್ಯಾಂಕ್ನಿಂದ ಎಲ್ಲ ರಕ್ತ ಪರೀಕ್ಷೆ ಮಾಡಿ ಅವರ ಗ್ರೂಪ್ಗಳು ಏನಂತೇಳಿ ತಿಳಿಸಿದ್ದಾರೆ. ಈ ದಿನ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿರುತ್ತದೆ. ಅದಕ್ಕೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ವಿದ್ಯಾರ್ಥಿ ವರ್ಗದವರಿಗೂ ಹಾಗೂ ಬ್ಲಡ್ ಬ್ಯಾಂಕ್ನ ಎಲ್ಲ ಸದಸ್ಯರು ಕೂಡ ನಾನು ಒಂದು ವಂದನೆಗಳನ್ನು ತಿಳಿಸ್ತಾ ಈ ಮೂಲಕ ನಾನು 18 ವಯಸ್ಸಿನಿಂದ 60 ವಯಸ್ಸಿನವರೆಗೆ ಎಲ್ಲರೂ ಆರೋಗ್ಯವಂತ ಎಲ್ಲ ವ್ಯಕ್ತಿಗಳು ರಕ್ತದಾನವನ್ನು ಮಾಡಬಹುದು. ರಕ್ತದಾನವನ್ನು ಮಾಡುವುದರಿಂದ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಮತ್ತು ಮನುಷ್ಯನು ಆರೋಗ್ಯವಾಗಿ ಇರುವುದಕ್ಕೆ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ಲೋಪ ಎಸಗಿದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಟಿ ವಿಜಯ ಅಮಾನತು. ಜಿಲ್ಲಾಧಿಕಾರಿಗಳಿಂದ ನಗರೋತ್ಥಾನ 4ನೇ ಹಂತದ ಕಾಮಗಾರಿಗಳ ಪರಿಶೀಲನೆ. ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಭಾವೈಕ್ಯತೆಯ ಸೌಹಾರ್ದತೆ ಸಾರುವ ಕ್ರಿಸ್ತನ ಜಯಂತಿ ಆಚರಣೆ. ತಂದೆ ತಾಯಿ ಗುರು ಹಿರಿಯರನ್ನ ಪೂಜ್ಯನೀಯ ಭಾವನೆಯಿಂದ ಕಾಣಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್. ಐಡಿಯಲ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ರಕ್ತದಾನ ಶ್ಲಾಘನೆ ವ್ಯಕ್ತಪಡಿಸಿದ ಪ್ರಾಚಾರ್ಯ ಎನ್ ಸತೀಶ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.